ಇಡೀ ಭಾರತ ಚಿತ್ರರಂಗವೇ ತಿರುಗಿ ನೋಡುವಂತಹ ಚಿತ್ರ ಅಂತಂದ್ರೆ ಅದು ಕಾಂತಾರ. ಕಾಂತಾರ ಚಿತ್ರದಲ್ಲಿರುವಂತಹ ದೈವ ಆರಾಧನೆ, ಆ ಒಂದು ಸನ್ನಿವೇಶ ನಿಜಕ್ಕೂ ಅದ್ರ ಬಗ್ಗೆ ಮಾತಾಡಿದ್ರೇ ಕೂಡ ಮೈ ಜುಮ್ ಅನ್ಸುತ್ತೆ. ಸೊ ಆ ಒಂದು ಚಿತ್ರದಲ್ಲಿ ಬರುವಂತಹ ದೈವದ ಬಗ್ಗೆ ಆಗಿರಬಹುದು ನಿಮ್ಮೆಲ್ರಿಗೂ ಗೊತ್ತಿದೆ. ಆದ್ರೆ ಇದೇ ಕಥೆಯನ್ನ ಇಟ್ಕೊಂಡು ಅಂದ್ರೆ ದೈವದ ಆರಾಧನೆಯ ಕುರಿತು ನೈಜವಾದ ಘಟನೆಗಳನ್ನ ವಿವರಣೆಯನ್ನ ಮಾಡಿ ಒಂದು ಅದ್ಭುತವಾದಂತಹ ಡಾಕ್ಯುಮೆಂಟ್ರಿಯನ್ನ ಮಾಡಿದ್ದಾರೆ. ಅದುವೇ ಕೋಲಾ ಅಂತ. ಸೊ ಇವತ್ತು ನನ್ನ ಜೊತೆಗೆ ಯಾರಿದ್ದಾರೆ ಅಂತ ಬನ್ನಿ ನೋಡೋಣ. ಸೊ ಕಾಂತಾರ ಚಿತ್ರದ ಒಂದು ಸ್ಪಷ್ಟೀಕರಣ ಅಂತಾನೆ ಹೇಳ್ಬೋದು. ಅದನ್ನ ಇನ್ಡೆಪ್ತ್ ಆಗಿ ಡಿಟೇಲ್ ಆಗಿ ಒಂದು ಅದ್ಭುತವಾದಂತಹ ಡಾಕ್ಯುಮೆಂಟರಿ ಚಿತ್ರವನ್ನ ಮಾಡಿದ್ದಾರೆ ನಮ್ಮ ಯಂಗ್ ಯುವಕರಾಗಿರುವಂತಹ ದೀಪಕ್ ಹೆಗಡೆ ಅವರು. ಸೊ ವೆಲ್ಕಮ್ ಟು ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಚಾನಲ್ಗೆ ಬಂದು ನೀವು ಇಂಟರ್ವ್ಯೂ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗ್ ಥ್ಯಾಂಕ್ ಯು ಹೇಳ್ಬೇಕು ನಾನು. ಅಂಡ್ ಕೋಲಾ ಅಂತ ಚಿತ್ರದ ಬಗ್ಗೆ ನಾನು ಏನ್ ಮಾತಾಡ್ತಾ ಇದ್ದೀನಿ, ಇದೊಂದು ಡಾಕ್ಯುಮೆಂಟರಿ ಮಾಡಿದ್ದಾರೆ. ಕಾಂತಾರದ ಬಗ್ಗೆ ತುಂಬಾನೇ ಸ್ಪಷ್ಟೀಕರಣವಾದಂತ ಒಂದು ಸಂದೇಶ ಇದರಲ್ಲಿದೆ, ಅಂದ್ರೆ ವಿವರಣೆ ಇದರಲ್ಲಿದೆ. ಸೊ ಅದನ್ನ ಮಾಡಿದ್ದಾರೆ ನಮ್ಮ ಯಂಗ್ ಎನರ್ಜೆಟಿಕ್ ಆಗಿರುವಂತ ದೀಪಕ್ ಅವರು. ಸೊ ದೀಪಕ್ ಅವರು, ಹೇಗೆ ನಿಮ್ಗೆ ಥಾಟ್ ಬಂತು ಈ ತರ ಕಾಂತಾರದ ತರನೇ ನಾನ್ ಮಾಡ್ಬೇಕು ಅಂತ ಮಾಡಿದ್ರ, ಹೇಗ್ ಮಾಡಿದ್ವಿ? ಸರ್, ಇನಿಷಿಯಲಿ ನಾವು 2021ರಲ್ಲಿ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ನಮ್ ಪರಿಚಯ ಕಾಂತಾರ ಅವ್ರಿಗಿರಲ್ಲ, ಬಟ್ ರಿಷಬ್ ಶೆಟ್ಟಿ ಸರ್ ಎಲ್ರಿಗೂ ಗೊತ್ತು. ಹೌದು. ಸೊ ನಾವ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ನಾವು 2021 ಸ್ಟಾರ್ಟ್ ಮಾಡಿದ್ವಿ ಸರ್. ಸ್ಲೋ ಆಗಿ ಮಾಡ್ತಾ 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 ಏನಾಯ್ತು, ಒಂದಷ್ಟು VFX ಆಡ್ ಮಾಡೋಣ ಅಂದ್ರೆ ಸ್ವಲ್ಪ ಜನಕ್ಕೆ ಒಂದು ಕಮರ್ಷಿಯಲ್ ಟಚ್ ಇರ್ಲಿ, ಸಿನಿಮ್ಯಾಟಿಕ್ ಟಚ್ ಇರ್ಲಿ, ಸೌಂಡ್ ರೀತಿ ಇನ್ನೂ ಇಂಪ್ರೂವೈಸ್ ಮಾಡೋಣ. ಸೊ ಈ ತರ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಇಂಪ್ರೂವೈಸ್ ಮಾಡ್ತಾ ಹೋದಾಗ ನಮಗ್ ಸ್ಲೋಲಿ ಒಬ್ರು ತಮನ್ ಅಂತ ಸಿಗ್ತಾರೆ ಸರ್. ಅವರು ಮೂಲತಃ ಧಾರವಾಡ ಅವರು. ಇದಕ್ಕೆ ಯಾಕೆ ಸೆನ್ಸರ್ ಮಾಡಿಸ್ಬೋದು, ನೀವು ಫೀಚರ್ ಫಿಲಂ ಫೆಸ್ಟಿವಲ್ಸ್ಗೆಲ್ಲ ಕಳಿಸ್ಬೋದು. ಅವಾಗ ಸೆನ್ಸರ್ ಸರಿ, ಓಕೆ, ಒಂದು ಬ್ಯಾನರ್ ರಿಜಿಸ್ಟರ್ ಮಾಡ್ಬೇಕು, ಸೆನ್ಸರ್ ಮಾಡಿಸ್ಬೇಕು, ಒಂದಷ್ಟು ಪ್ರೊಸೀಜರ್ಸ್ ಇದೆ. ಸೊ ಅದನ್ನೆಲ್ಲ ಮಾಡಕ್ ಹೊರಟಾಗ ಫೀಚರ್ ಲೆಂತ್ ಆಗಿ ಉಳ್ಕೊಳಕ್ ಹೋದಾಗ ನಾನು ಇನ್ನೂ VFX ಎಲ್ಲ ಇನ್ನೂ ಚೇಂಜಸ್ ಮಾಡೋಣ ಅಂತ ಒಂದು 6 months ತಗೊಂಡು 2022 31ನೇ ತಾರೀಕು ಡಿಸೆಂಬರ್ ಅಲ್ಲಿ ಸೆನ್ಸರ್ ಮಾಡಿಸ್ತೀವಿ. ಓಕೆ. ಅಂಡ್ ನೋಡಿ, VFX ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಸೊ ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ನನ್ನ ಟೀಮ್ ಕಾರಣ. ಅಭಿಜಿತ್ ಶ್ರೀನಿವಾಸ್ ಅಂತ VFX ಮಾಡಿದವರು. ಸೊ ನಂದೇನ್ ಥಾಟ್ ಪ್ರೋಸೆಸ್ ಇತ್ತು ಸರ್, ನನ್ ಭೂಮಿ ಹಿಂಗ್ ಬೇಕು, ಅದ್ ಬೇಕು, ಇದ್ ಬೇಕು ಅಂದಾಗ ಅವರು ಹೆಂಗ್ ಮಾಡೋದಪ್ಪ, ಏನ್ ಮಾಡೋದಪ್ಪ ಅಂತ ಒಂದು ಚೂರುನು ಯೋಚನೆ ಮಾಡದೆ ಓವರ್ ನೈಟ್ ಕೂತ್ಕೊಳ್ಳೋರು. ಬೆಳಿಗ್ಗೆ ಎದ್ ನೋಡಿದಾಗ ಒಂದ್ ಸೆಟ್, ಇದ್ ಏನ್ ಮಾಡ್ತಾ ಇದೀರಾ ಅಂತ ಕೇಳ್ತಾ ಇದೆ. ಅಂದ್ರೆ ನೀವ್ ಫುಲ್ ಆದ್ಮೇಲೆ ನೋಡಿ ಅನ್ನೋರು. ಬಟ್ ಆ ಫುಲ್ ಆಗದ್ ನೋಡೋದಿಕ್ ನಿಮ್ಗೆ 6 months ಬೇಕಿತ್ತು. ಸೊ ನಮ್ ಎಡಿಟರ್ ಅವ್ರಂತೂ ಬಲರಾಮ್ ಅಂತ, ಅವ್ರು ಏನ್ ಮಾಡ್ತಾ ಇದೀರಾ ಇನ್ನೊಂದ್ ತಿಂಗಳು ಬರ್ತೀನಿ ಅಂತ ಪೋಸ್ಟ್ ಪೋನ್ ಮಾಡ್ತಾ ಇದೆ. ಇಲ್ಲ, ಅವರು ಟೈಮ್ ತಗೊಂಡಿದ್ದಕ್ಕೂ ಪ್ರತಿ ಒಂದು ಸನ್ನಿವೇಶ ಅಂದ್ರೆ ವಿವರಣೆ ಕೊಡ್ತಿರ್ಬೇಕಾದ್ರೆ ನಮ್ ಕಣ್ಣು ಮುಂದೆ ಬರೋ ಹಾಗೇನೆ ವಿಜುವಲೈಸೇಷನ್ ಮಾಡಿದ್ದಾರೆ. ಪ್ರತಿ ಒಂದು ಸನ್ನಿವೇಶ ಅವ್ರು ಏನು ನಾವು ಮಾತಾಡ್ತಾ ಇರ್ತೀವಿ, ದೈವದ ಬಗ್ಗೆ ಬಂದಾಗ ದೈವ ನಮ್ ಕಣ್ಣೆದುರುಗಡೆ ಬಂದ ಹಾಗೆ, ಅಂಡ್ ಅಲ್ಲಿನ ಒಂದು ಸಂಸ್ಕೃತಿ ಬಗ್ಗೆ ತುಂಬಾನೇ ಅಚ್ಚುಕಟ್ಟಾಗಿ ನೀಟಾಗಿ ತೋರಿಸಿದೀರಾ. ಸೊ ಅದಕ್ಕೆ ತುಂಬಾ ಗ್ರೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಷ್ಟೊಂದು ಅದ್ಭುತವಾದಂತ ಕಂಟೆಂಟ್ ನ ಕ್ರಿಯೇಟ್ ಮಾಡಿದಕ್ಕೆ. ಸರ್, ನಿಮ್ ಇಷ್ಟು ಮಾತು ನನ್ನ ಟೀಮ್ಗೆ ಹೋಗ್ಬೇಕು ಸರ್. ನಮ್ DOP ರಿತೀಶ್ ಅವರಿಂದ ಹಿಡಿದು, ಎಡಿಟರ್ ಬಲರಾಮ್ ಇಂದ ಹಿಡಿದು, VFX ಆರ್ಟಿಸ್ಟ್ ಅಭಿಜಿತ್ ಶ್ರೀನಿವಾಸ್ ಅವರಿಂದ ಹಿಡಿದು, ಪೋಸ್ಟರ್ ಡಿಸೈನ್ ಮಾಡಿದ್ ಸಜಿತ್ ಕೋಡ್ಲು ಅಂತ, ಅಂಡ್ ಸೌಂಡ್ ಡಿಸೈನ್ ಬಲರಾಮ್ ಅವರೇ ಮಾಡೋರು, ಎಡಿಟರೇ ಮಾಡಿದ್ರು ಸರ್. ಅವ್ರು ಒಂದೊಂದ್ ಸೌಂಡ್ ಒಂದೊಂದು ಎಡಿಟ್ನು ಕೂಡ ಹೇಗೆ ಅಂದ್ರೆ ಸರ್, ಅದೊಂದು ಫಿಲಮ್ ಮೇಕಿಂಗ್ ಆಸ್ಪೆಕ್ಟ್ ಅಲ್ಲಿ ಇದೆ ಸರ್. ನೀವು ಕರೆಕ್ಟ್ ಆಗಿ ಕಂಟ್ರೋಲ್ಡ್ ಆಗಿ ನೋಡಿದಾಗ ಫುಲ್ ಸಿನಿಮಾ ಒಂದಿದ್ರಲ್ಲಿ ಒಂದು ಪ್ಯಾರಲಲ್ ಎಡಿಟಿಂಗ್ ಮಾಡೋದಾಗಿರ್ಬೋದು, ಕಟ್ಸ್ ಎಲ್ ಕಟ್ಸ್ ಮಾಡೋದಾಗಿರ್ಬೋದು, ಮತ್ತೆ ಅವರಲ್ಲಿ ಇದ್ದಿದ್ ಬೇಸಿಕ್ ಫಾರ್ಮ್ಯಾಟ್ ನ ಚೇಂಜ್ ಮಾಡ್ಬಿಟ್ರು ನಂಗೆ. ಅಂದ್ರೆ ಒಂದು ಎಡಿಟ್ ಅಂದ್ರೆ ಕಟ್ ಮಾಡೋ, ಪೇಸ್ಟ್ ಮಾಡೋ, ಇದ್ರಲ್ಲಿ ನನ್ಗೊಂದ್ ಫಾರ್ಮ್ಯಾಟ್ ಚೇಂಜ್ ಆಯ್ತು. ನಾನು ಏನೋ ಕಲ್ತೆ. ಆಮೇಲೆ ನಮ್ DOP ಅವ್ರು ಹೇಗೆ ಅಂದ್ರೆ ಎಲ್ಲೇ ಹೋದ್ರು ಏನಾದ್ರೂ ಒಂದ್ ಶೂಟ್ ಮಾಡ್ತಾ ಇದ್ರು. ಅದ್ ನಮ್ ಗೊತ್ತಿಲ್ದೇನೆ ಒಂದ್ ಡ್ಯೂರೇಷನ್ ಸ್ಟ್ರೆಚ್ ಆದಾಗ ನಿಮ್ಗೆ ಜನಕ್ಕೆಲ್ಲ ಬೋರ್ ಹೊಡ್ಸಕ್ ಆಗಲ್ಲ ನಾನು. ಸೊ ಆ ಆಸ್ಪೆಕ್ಟ್ ನು ಹಿಡ್ಕೊಂಡು ನಮ್ ಎಡಿಟರ್ ಸೌಂಡ್ ಇನ್ನೂ ಜೋರಾಗಿ ಮಾಡ್ತಾ ಇದಾರೆ. ಅಂದ್ರೆ ನಾವೇನ್ ರೆಕಾರ್ಡ್ ಮಾಡಿದೀವಿ, ನಾನೇನ್ BGM ಮಾಡಿಸ್ತೀನಿ ಅದನ್ನ ಕ್ಲೀನ್ ಡಿಸೈನ್ ಮಾಡೋರು. ಅಂದ್ರೆ ನನ್ಗೆ ಈ ಲೇಯರ್ ಇಲ್ಬೇಕು, ಈ ಲೇಯರ್ ಇಲ್ಬೇಕು ಅಂತ. ಸೊ ಅದನ್ನ ಎತ್ಕೊಂಡೋಗಿ ನಮ್ ರವೀಶ್ ಭಟ್ ಅವರು ಕೊಟ್ಟಾಗ ಅವ್ರು ಇನ್ನೊಂದಷ್ಟು ಡಿಸೈನ್ ಮಾಡ್ತಾರೆ. ಅಂದ್ರೆ ಇದು ಗ್ರಾಫ್ ಇಲ್ಲಿ ಆಮೇಲೆ ನಿಮ್ಗೆ ಗೂಸ್ ಬಂಪ್ಸ್ ಮೂಮೆಂಟ್ ಅಂತ ಬಂದಾಗ ಡೆಫಿನೆಟ್ಲಿ ನಿಮ್ಗೆ ಗೊತ್ತು ಎಲ್ಲೆಲ್ಲಿ ಇದೆ ಅಂತ. ಸೊ ಅದೆಲ್ಲ ನಮ್ ಟೆಕ್ನಿಷಿಯನ್ಸ್ ಸರ್. ಅಂದ್ರೆ ಇನ್ನೂ ನಾನು ಸಬ್ ಟೈಟಲ್ ಆರ್ಟಿಸ್ಟ್ ಅವ್ರಿಗೆಲ್ಲ ಓವರ್ ನೈಟ್ ತಲೆ ತಿಂದಿದ್ದೀನಿ. ಯಾಕಂದ್ರೆ ನನ್ಗೆ ಇಂಗ್ಲಿಷ್ ಜನ ಆಗ್ಲಿ, ಮತ್ತೀಗ ತುಳು ಬಂದಾಗ ರೀಚ್ ಆಗ್ಲಿ ಅನ್ನೋ
ಈಗ ತುಳು ಅಂತ ಬಂದಾಗ ನಿಮ್ಗೆ ಸಿಗಲ್ಲ ಸರ್, ಹೌದು. ಒಂದ್ ಕಂಟ್ರೋಲ್ ಸಿಗಲ್ಲ. ಸೊ ಅದು ಅಟ್ಲೀಸ್ಟ್ ಒಂದು ಇಂಗ್ಲಿಷ್ ಪ್ಯಾರಲಲ್ ಇರ್ಲಿ. ಸೊ ಅದನ್ನ ನೀವು ಕನ್ವರ್ಟ್ ಮಾಡ್ಕೊಂಡು ಕನ್ನಡ ಅಲ್ಲೂ ನೋಡೋ ಆಸ್ಪೆಕ್ಟ್ ಇದೆ. So ಇದೆಲ್ಲ ನನ್ನ ಟೀಮ್ಗೆ ಸೇರ್ಬೇಕು ಸರ್. ನನ್ನ ಟೀಮ್ ಇಲ್ಲದೆ ನಾನು ಇವತ್ತಿಲ್ಲ. ಸೂಪರ್. ದೀಪಕ್ ಅವರೇ, ಸೊ ಈ ಒಂದು ಸಬ್ಜೆಕ್ಟ್ ನ ಮಾಡ್ಬೇಕಾದ್ರೇನೆ ತುಂಬಾನೇ ಧೈರ್ಯ ಬೇಕು. ಯಾಕಂತಂದ್ರೆ ಇದು ಸೂಕ್ಷ್ಮವಾದಂತ ವಿಷಯನ ಇಟ್ಕೊಂಡು ಮಾಡಿರುವಂತದ್ದು. ಒಂದು ದೈವ ಅಂತ ಬಂದಾಗ ಎಮೋಷನ್ಸ್ ಅದ್ರ ಜೊತೆಗೆ ಕನೆಕ್ಟೆಡ್ ಇರುತ್ತೆ. ಸೊ ಯಾರಿಗೂ ಹರ್ಟ್ ಆಗದೆ ಇರೋ ರೀತಿಯಾಗಿ ನೀವು ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಸೊ ನೀವು ಹೇಗೆ ಇದನ್ನ ಹ್ಯಾಂಡಲ್ ಮಾಡಿದ್ರಿ? ಶೂಟ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೇಗೆ ಪ್ಲಾನ್ ಮಾಡಿದ್ರಿ? ಸರ್, ಇನಿಷಿಯಲಿ ಒಂದು ಕತೆ ಹೇಳ್ಬೇಕಾದ್ರೆ ಅಥವಾ ಒಂದು ಡಾಕ್ಯುಮೆಂಟರಿ ಫಿಲಂ ಮಾಡ್ಬೇಕಾದ್ರೆ, ಈಗ ಎಕ್ಸಾಂಪಲ್ ಫಸ್ಟ್ ರಿಷಬ್ ಶೆಟ್ಟಿ ಸರ್ ಬರೋಣ. ಸರ್, ಅವರು ಒಂದು ಸಂಸ್ಕೃತಿನ ವರ್ಲ್ಡ್ ವೈಡ್ ತಗೊಂಡ್ ಹೋಗ್ಬೇಕಾದ್ರೆ ಅವ್ರಿಗೂ ಒಂದು ತಲೆಯಲ್ಲಿ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ ಸರ್. ಅಂದ್ರೆ ಇಲ್ಲಿ ಈ ಸಂಸ್ಕೃತಿಗೆ ಎಲ್ಲೂ ಹಾಳು ಹೆಸರು ಬರಬಾರ್ದು ಅಥವಾ ಅದಕ್ಕೆ ಧಕ್ಕೆ ತರಬಾರ್ದು ಅನ್ನೋ ಒಂದು ಹೆಸರಿದ್ದೆ, ಅಂದ್ರೆ ಒಂದು ಆಲೋಚನೆ ಇದ್ದೇ ಇರುತ್ತೆ. ನಾವು ಅದನ್ನ ಮಾಡ್ಬೇಕಾದ್ರೆ ನನ್ನ ತಲೆಯಲ್ಲಿ ಇದ್ದಿದ್ ಪಾಸಿಟಿವ್ ಎರಡೇ ಸರ್. ಅಂದ್ರೆ ಒಂದು ಪಾಸಿಟಿವ್ನೆಸ್, ಅಂದ್ರೆ ನಾನು ಈ ಕತೆ ಹೇಳಕ್ ಹೊರಟಿದ್ದೀನಿ, ಇದ್ರ ಸಂಪ್ರದಾಯ ಹೇಳಕ್ ಹೊರಟಿದ್ದೀನಿ, ಅಂದ್ರೆ ಇದರದ ಹಿಸ್ಟ್ರಿ ಹೇಳಕ್ ಹೊರಟಿದ್ದೀನಿ, ಇದ್ರ ಒಂದು ಪದ್ಧತಿ ಹೇಳಕ್ ಹೊರಟಾಗ ಎರಡು ಆಸ್ಪೆಕ್ಟ್ ಬರುತ್ತೆ ಸರ್. ಒಂದು ನಂಬಿಕೆ ಇದೆ, ಇನ್ನೊಂದು ನಂಬಿಕೆ ಇಲ್ಲ. ಅಂದ್ರೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಸರ್, ನಮ್ಗೆ ಈ ಕತೆ ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಎಲ್ಲೂ ಅಡೆತಡೆ ಬರ್ತಿಲ್ಲ. ಅಂದ್ರೆ ಒಂದು ರೆಡ್ ಕಾರ್ಪೆಟ್ ಅಂತಾರಲ್ಲ, ಇದಾಯ್ತು ಅಲ್ಗೋಗು, ಅಂದ್ರೆ ಟೈಮ್ ತಗೊಂಡು ಡೈರೆಕ್ಟ್ ಆಗಿ ದೈವದ ಸಪೋರ್ಟ್ ನಿಮ್ಗೆ ಇತ್ತು ಅಂತ ಹೇಳ್ತೀರಾ ಸರ್? ಬಟ್ ನನಗೆ ದೈವದ ಸಪೋರ್ಟ್ ಇದ್ರೂನು ಯಾವ ಲೆವೆಲ್ ಇತ್ತು ಅಂದ್ರೆ ಸರ್, ಫಸ್ಟ್ ಈ ಫಿಲಮ್ ಎಲ್ಲ ಶೂಟ್ ಮಾಡ್ತೀವಿ ಸರ್, ನಮ್ಗೇನು ಆಸ್ಪೆಕ್ಟ್ಸ್ ಇಲ್ಲ. ಬಟ್ ಏನಂದ್ರೆ ಸರ್, ನಾವ್ ಏನೇ ಮಾಡಿದ್ರು ಒಂದ್ ಕತೆ ಹೇಳಿದ್ರು ಒಂದ್ ಪರ್ಸೆಪ್ಷನ್ ಅಲ್ಲಿ ಹೇಳ್ಬೋದು ಸರ್, ನನ್ ದೃಷ್ಟಿಕೋನ. ಈಗ ನನ್ನ ಎದುರುಗಡೆ ಇರೋರ್ಗೆ ನಾನು ಅದನ್ನ ನನ್ ಸರಿ ಬೇರೆ ರೀತಿ ತಗೋಬಹುದು, ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ನಂಬಿಕೆ ಒಂದೇ ಸರ್. ನಾನ್ ಮೇನ್ ಇಲ್ಲಿ ಏನ್ ಬರುತ್ತೆ, ನಾನು ಪಾಸಿಟಿವ್ ಆಗಿ ತೋರ್ಸಿದೀನ, ನೆಗೆಟಿವ್ ಆಗಿ ತೋರ್ಸಿದೀನ ಅನ್ನೋದು ಫಸ್ಟ್ ಮೂಲ ಉದ್ದೇಶ ಇರುತ್ತೆ. ನಾನ್ ಎಲ್ಲೋ ಅದು ಬೀಳ್ದೆ ಇರಂಗೆ ಅದ್ರ ಕವಶ ಏನಂತಾರೆ ಸರ್, ಅದಕ್ಕಿರೋಂತ ಒಂದು ಸ್ಟ್ಯಾಂಡರ್ಡ್ನೆಸ್ ನ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡಕ್ ಹೋಗಿ, ಅಂದ್ರೆ ಎಲ್ಲೂ ಬಿಟ್ಕೊಟ್ಟಿಲ್ಲ. ಸೊ ನೀಟಾಗಿ ಯಾರ ಒಂದು ಏನಂತಾರೆ ಫೀಲಿಂಗ್ಸ್ಗೂ ಧಕ್ಕೆ ಆಗದೆ ಇರೋ ಹಾಗೆ ನೋಡ್ಕೊಂಡು ತುಂಬಾ ಒಳ್ಳೆಯಂತ ಅದ್ಭುತವಾದಂತ ಡಾಕ್ಯುಮೆಂಟ್ರಿನ ಮಾಡಿದಿರ. ಸೊ ಡಾಕ್ಯುಮೆಂಟ್ರಿನ ನೋಡ್ತಿರ್ಬೇಕಾದ್ರೆ ನಮ್ಗೆ ತುಂಬಾ ಹಿಡಿದಿಡೋದು ಅಂತಂದ್ರೆ ಅದು ನರೇಶನ್, ನೀಟಾಗಿ ನರೇಶನ್ ನ ಹ್ಯಾಂಡಲ್ ಮಾಡಿದಾರಲ್ಲ, ತುಂಬಾ ಇಷ್ಟ ಆಯ್ತು ಸರ್. ಅದಕ್ಕೆ ಮೇನ್ ಕಾರಣ ಪ್ರಸಾದ್ ಭಟ್ ಅಂತ. ಅವ್ರಿಗೆ ನಾನು ಆಕ್ಚುಲಿ ಒಂದು ಕ್ಯಾಪ್ಷನ್ ಕೊಡಿ, ಜೂನಿಯರ್ ಸುದೀಪ್ ಅಂತ. ಅವ್ರ ವಾಯ್ಸ್ ಅಲ್ಲಿ ಅಷ್ಟು ಬೇಸ್ ಇದೆ. ಅಂಡ್ ಇನ್ನೊಂದೇನಂದ್ರೆ ಲಕ್ಷ್ಮೀ ಪ್ರಸಾದ್ ಅಂತ ಒಬ್ರು ಮೇಡಮ್ ಇದಕ್ಕೆ ನರೇಶನ್ ಕೊಟ್ಟಿದ್ದಾರೆ. ಅವರು 1001 ದೈವಗಳು ಅಂತ ಒಂದು ಬುಕ್ ಬರ್ದಿದ್ದಾರೆ, ಅದಕ್ಕೆ ಅವ್ರಿಗೆ ಡಾಕ್ಟರೇಟ್ ಪ್ರಶಸ್ತಿ ಬಂದಿದೆ. ಸೂಪರ್. ಸೊ ಆ ಮೇಡಮ್ ಬಂದಾಗ ಒಂದು ತೂಕ ಬಂತು. ಜೊತೆಗೆ ನಮ್ಮ ಊರಲ್ಲಿ ವರ್ಧಮಾನ್ ಜೈನ್ ಸರ್ ಅಂತ ಒಬ್ರಿದ್ದಾರೆ, ಅವರು ಕಲ್ಕುಡ ದೈವದ ಬಗ್ಗೆ ಒಂದಷ್ಟು ಕತೆ ಹೇಳಿದ್ದಾರೆ ಸರ್. ಅದ್ರಲ್ಲಿ ನಿಮ್ಗೆ ಇರೋಂತ ಫ್ಯಾಕ್ಟ್ಸ್ ನ ಕೇಳಿದಾಗ ಡೆಫಿನೆಟ್ಲಿ ನಂಬೇಕಾ ನಂಬಾರ್ದ ಅನ್ನೋ ಒಂದಷ್ಟು ಐಡಿಯಾಸ್ ಬರುತ್ತೆ. ಆಮೇಲೆ ನಕ್ರ ಪರ್ವ ಅಂತ ಒಬ್ರಿದ್ದಾರೆ, ಆನಂದ್ ಕೆಲ್ಲಪುತ್ತಿಗೆ ಅಂತ ಒಬ್ರಿದ್ದಾರೆ, ಮುನಿರಾ ಚೌಟ ಅಂತ ಒಬ್ರು ನರೇಶನ್ ಮಾಡಿದ್ದಾರೆ. ಇವರೆಲ್ಲ ಒಂದಷ್ಟು ಆಸ್ಪೆಕ್ಟ್ಸ್ ಅಲ್ಲಿ ಹೇಳಕ್ ಟ್ರೈ ಮಾಡ್ತಾರೆ. ಅಂದ್ರೆ ದೈವಾರಾಧನೆ ಅಂದ್ರೆ ಏನು, ಪದ್ಧತಿ ಅಂದ್ರೆ ಏನು ಅನ್ನೋದು ನಿಮ್ಗೆ ಒಂದು ಬೇಸಿಕ್ ಫ್ಯಾಕ್ಟರ್ ಅಲ್ಲಿ ಯಾರು ಒಬ್ರು ಬ್ಲಾಗ್ ಮಾಡಿ ಹೇಳ್ಕೊಡ್ಬೋದು. ಬಟ್ ಅದನ್ನ ಕೆದಕ್ತಾರೆ ಸರ್, 2,000 ವರ್ಷ ಇತಿಹಾಸದ ಬಗ್ಗೆ ಹೇಳ್ತಾರೆ. ನಾವ್ ಅದನ್ನ VFX ಅಲ್ಲಿ ತೋರ್ಸಕ್ ಟ್ರೈ ಮಾಡ್ತೀವಿ, ಅಥವಾ ಪರಶುರಾಮ ಸೃಷ್ಟಿ ಕಥೆ ಇದೆ. ಸೊ ಇದೆಲ್ಲ ಬಂದಾಗ ಸರ್, ಒಂದು ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ, ಅದಕ್ಕೆ ಎಷ್ಟು ನಂಬಿಕೆ ಇದೆ ಎಂಟೈರ್ ಬೇಸ್ ಅಲ್ಲಿ ನಮ್ಮ ಮಂಗಳೂರು ಕೋಸ್ಟಲ್ ರೀಜನ್. ಅದನ್ನ ರಿಷಬ್ ಶೆಟ್ಟಿ ಸರ್ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಾವು ಅದನ್ನ ಡಾಕ್ಯುಮೆಂಟರಿ ಮುಖಾಂತರ ಕಟ್ಕೊಡಕ್ ಪ್ರಯತ್ನ ಮಾಡ್ತೀವಿ. ಹೌದು, ಖಂಡಿತ. ಈಗಾಗಲೇ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀರಾ. ಸೊ 1 ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ ನ ಪಡ್ಕೊಂಡು ಮುನ್ನುಗ್ತಾ ಇದೆ. ಸೊ ನೀವು ಸಾಕಷ್ಟು ಕಡೆ ಹೋಗಿ ಅದನ್ನ ಪ್ರಮೋಟ್ ಮಾಡ್ತಿದ್ದೀರಾ. ಸೊ ಒಳ್ಳೆ ಕಂಟೆಂಟ್ ಅಂತ ಬಂದಾಗ, ಸೊ ನಮ್ಮ ಕಲಬುರ್ಗಿ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಸೊ ಪ್ರತಿಯೊಬ್ರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಇಲ್ಲಿನ ಜನ ಕಲಬುರ್ಗಿ ಬಗ್ಗೆ ಏನ್ ಹೇಳ್ತೀರಾ? ಇದನ್ನ ನಾನೇ ಹೇಳ್ತೀನಿ ಸರ್. ನಾನ್ ಚಪ್ಲಿ ಅಂತ ಒಂದು ಶಾರ್ಟ್ ಫಿಲಂ ಮಾಡಿದಾಗ ಇಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಬರುತ್ತೆ ಕಲಬುರ್ಗಿ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ. ಸೊ ನಾನ್ ವೈಭವ್ ಸರ್ ಸಾರಥಿಯಲ್ಲಿ ಅದ್ ನಡೀತಾ ಇರುತ್ತೆ. ಅಂಡ್ ಅಲ್ಲೊಂದಷ್ಟು ಜನ ಕಂಟೆಂಟ್ ಮೇಕರ್ಸ್ ನ ಮತ್ತೆ ಫಿಲಂ ಪ್ಯಾಷನೇಟ್ ಇರುವಂತ ವ್ಯಕ್ತಿಗಳನ್ನ ಮೀಟ್ ಮಾಡ್ತೀನಿ. ಸೊ ಅಲ್ಲಿ ಒಬ್ರು ಗುರುದತ್ತ ಅಂತ ಮೀಟ್ ಮಾಡ್ತೀನಿ ಸರ್. ಇದೊಂದು ಚಿಕ್ಕ ಇನ್ಸಿಡೆಂಟ್ ಇದೆ. ಗುರುದತ್ತ ಅಂತ ಒಬ್ಬ ಶಾರ್ಟ್ ಫಿಲಂ ಮೇಕರ್ ನ ಮೀಟ್ ಮಾಡ್ತೀನಿ. ಅವ್ರದ್ದು ಇನ್ನೊಂದು ಶಾರ್ಟ್ ಫಿಲಂ ಅಲ್ಲಿ ನಾನು ಆಕ್ಟ್ ಮಾಡ್ತೀನಿ ಸರ್, ಶಾಂತಿ ಅಂತ. ಸೊ ಆ ಶಾರ್ಟ್ ಫಿಲಂ ನ ಹೊಂದಿಸಿ ಬರೆಯರಿ ಡೈರೆಕ್ಟರ್ ರಾಮೇನಹಳ್ಳಿ ಜಗನ್ನಾಥ್ ಸರ್ ನೋಡ್ತಾರೆ. ಅವ್ರು ನೋಡಿ ಅವ್ರ ಫೀಚರ್ ಫಿಲಂ ತೀರ್ಥರೂಪ ತಂದೆ ಅವರಿಗೆ ಸಿನಿಮಾಲಿ ಆಕ್ಟಿಂಗ್ ಮಾಡಕ್ ಒಂದು ಅವಕಾಶ ಕೊಡ್ತಾರೆ. ಸೊ ಅಂದ್ರೆ ಕಲಬುರ್ಗಿಗೂ ನನ್ಗೂ ಹೇಗೊಂದು ನಂಟಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾನು ಶಾರ್ಟ್ ಫಿಲಂ ಮಾಡಿದಾಗ್ಲೂ ಸಪೋರ್ಟ್ ಮಾಡಿರೋ ಕಲಬುರ್ಗಿ ಮಂದಿ ಇವತ್ತು ನಾನೊಂದು ಫೀಚರ್ ಲೆಂತ್ ಡಾಕ್ಯುಮೆಂಟರಿ ಫಿಲಂ ಒಂದು ಭಾಗದ
ಸಂಸ್ಕೃತಿನ ತೋರಿಸ್ಬೇಕಾರೆ ನನಗೆ ಇನ್ನೊಂದು ಭಾಗದಿಂದ ಅಂದ್ರೆ ಕರ್ನಾಟಕ ಇಸ್ ಯುನೈಟೆಡ್ ಸರ್, ಬಟ್ ಒಂದು ಭಾಗ ಅಂತ ಬಂದಾಗ ಒಂದ್ ಬ್ಯಾರಿಯರ್ಸ್ ನ ಬ್ರೇಕ್ ಮಾಡಿ ನಂಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೊಂದು ಏನಿದೆ ಸರ್. ಯಾವತ್ತೂ ನನ್ ಜೊತೆ ನಿಂತಿದ್ದಾರೆ. ಸೊ ನಿಮ್ ತರ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ವೈಭವ್ ಸರ್, ಹುಲಿ ನಾಗೂರ್ ಅವರು ಒಂದು ಫಿಲಂ ಮೇಕರ್ ಕೂಡ, ಅವರು ಕೂಡ. ಸೊ ಇಷ್ಟೊಂದೆಲ್ಲ ಸಪೋರ್ಟ್ ಸಿಗ್ಬೇಕಾದ್ರೆ ಇನ್ನೇನ್ ಹೇಳಿ ಸರ್, ನನ್ಗೆ ಯಾವಾಗ್ಲೂ ಅಭಾರಿ ಆಗಿರ್ತೀನಿ. ನೆಕ್ಸ್ಟ್ ಖಂಡಿತವಾಗ್ಲೂ ಇಲ್ಲಿ ಯಾವ್ದಾರ ಒಂದು ಫೀಚರ್ ಫಿಲಂ ಮಾಡಾರೆ ಡೆಫಿನೆಟ್ಲಿ ಇಲ್ಲಿ ಬಂದು ಶೂಟ್ ಮಾಡಿ ನಿಮ್ ಟ್ಯಾಲೆಂಟ್ ಪೀಪಲ್ ನ ಇಲ್ಲಿ ಆಕ್ಟ್ ಮಾಡ್ಸೋದಕ್ಕೆ ಖಂಡಿತ ಇಲ್ಲಿನ ಟ್ಯಾಲೆಂಟ್ ಗಳಿಗೆ ತಗೊಂಡು ಮಾಡಿ. Definitely, ಯಾಕಂದ್ರೆ ನಿಮ್ಮಂತ ಯಂಗ್ ಟ್ಯಾಲೆಂಟ್ಸ್ this is my promise. ಬರಬೇಕು. ಯಾಕಂತಂದ್ರೆ ಇಲ್ಲಿ ಕೂಡ ಸಾಕಷ್ಟು ಜನ ಕಲಾವಿದರಿದ್ದಾರೆ ನಮ್ಮ ಕಲಬುರಗಿ ಭಾಗದಲ್ಲಿ, ಎಷ್ಟೊಂದು ದಾಖಲೆಗಳನ್ನ ಮಾಡಿರೋರು ಇದ್ದಾರೆ. ಸೊ ಆದ್ರೆ ಎಲ್ಲೂ ಒಂದು ಅವಕಾಶಕ್ಕೋಸ್ಕರ ಸಾಕಷ್ಟು ಜನ ವೇಟ್ ಮಾಡ್ತಿರ್ತಾರೆ. ಸೊ ಈ ತರದ ಒಂದು ಯಂಗ್ ಟೀಮ್ ಏನಾದ್ರು ಬಂದ್ರೆ ನಾನು ಪ್ರಾಮಿಸ್ ಮಾಡಿದ್ದೀನಿ, ಹೆಲ್ಪ್ ಆಗುತ್ತೆ. ಏನೇ ನಾನು ಏನಾರು ದೊಡ್ಡದಾಗ ಅಥವಾ ಏನೋ ಒಂದು ಪ್ರಯತ್ನ ಪಟ್ಟೆ, ದೊಡ್ಡದು ಚಿಕ್ಕದು ಅಂತೆಲ್ಲ ಒಂದು ಪ್ರಯತ್ನ ಪಟ್ಟಾಗ ಖಂಡಿತವಾಗ್ಲೂ ಫಸ್ಟ್ ಗುಲ್ಬರ್ಗ ಮಂದಿನ ನನ್ನ ತಲೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಲಬುರ್ಗಿ ಅವರ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಅದೇ ರೀತಿಯಾಗಿ ನೀವು ಆಕ್ಟಿಂಗ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಾನು ನೋಡ್ತಾ ಇದ್ರೆ ಅನ್ಕೊಂತಾ ಇದ್ದೆ, ಇವರು ಲೈಕ್ ನೋಡೋದಕ್ಕೂ ಸ್ಮಾರ್ಟ್ ಆಗಿದ್ದಾರೆ, ಬಟ್ ಡೈರೆಕ್ಷನ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ, ಬಟ್ ಯಾಕೆ ಇವ್ರು ಆಕ್ಟ್ ಮಾಡಿಲ್ಲ ಅಂತ ನಾನೇ ಕೇಳ್ಬೇಕು ಅಂತ ಇದ್ದೆ. ಸೊ ನೀವು ಆಕ್ಟಿಂಗ್ ಕೆರಿಯರ್ ಬಗ್ಗೆ ಹೇಳ್ತಿದ್ರಲ್ಲ, ಸೊ ಅದ್ರ ಬಗ್ಗೆ ಹೇಳಿ ಸರ್. ಆಕ್ಟಿಂಗ್ ಹೇಳ್ಬೇಕು ಅಂತಂದ್ರೆ ಈಗ ನಾನು ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಒಂದು ಸಿನಿಮಾಲಿ ಲವ್ ಮಿ ಆರ್ ಹೇಟ್ ಮಿ ಅನ್ನೋ ಒಂದು ಸಿನಿಮಾಲಿ ಆಕ್ಟ್ ಮಾಡ್ತೇನೆ. ಸೂಪರ್. ಸೊ ನೆಕ್ಸ್ಟ್ ತೀರ್ಥ ರೂಪ ತಂದೆ ಅವ್ರಿಗಾದ್ರೆ ಹೊಂದಿಸಿ ಬರೆಯಿರಿ ಡೈರೆಕ್ಟರ್ ರಾಮೇನಲ್ಲಿ ಜಗನ್ನಾಥ್ ಸರ್ ಜೊತೆ ಒಂದು ಚಿಕ್ಕ ಪಾತ್ರ ಮಾಡ್ತೇನೆ ಆ ಫಿಲಂ ಅಲ್ಲಿ. ಆಮೇಲೆ ಶ್ರೇಯಸ್ ಮಂಜು ಸರ್ ಗೊತ್ತಿರೋ ವಿಷ್ಣು ಪ್ರಿಯಾ ರೀಸೆಂಟ್ ಅವ್ರ ಸಿನಿಮಾ ರಿಲೀಸ್, ಅವ್ರ ಜೊತೆ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಅಲ್ಲಿ ಒಂದ್ಸಲ ಮೀಟ್ ಮಾಡೋ ಅನ್ನೋ ಒಂದು ಸಿನಿಮಾ ಕೂಡ ಆಕ್ಟ್ ಮಾಡ್ತಾ ಇದ್ದೀನಿ. ಸ್ಲೋ ಆಗಿ ಆಕ್ಟಿಂಗ್ ಕೆರಿಯರ್ ಇಂಪ್ರೂವ್ ಮಾಡ್ತಾ ಇದ್ದೀನಿ ಸರ್. ನೋಡೋಣ ಸರ್ ಮನೆಯಲ್ಲಿ. ಖಂಡಿತ ಒಳ್ಳೇದಾಗುತ್ತೆ. ಯಾಕಂತಂದ್ರೆ ಒಳ್ಳೆ ಕಂಟೆಂಟ್ಗೆ, ಒಳ್ಳೆ ಕಥೆಗೆ ಎಂದೂ ಕೂಡ ಜನ ಕೈ ಬಿಡೋದಿಲ್ಲ. ಅದಕ್ಕೆ ನಮ್ಮ ಉದಾಹರಣೆನೆ ಕಾಂತಾರ ನೋಡ್ಬೋದು. ಸೊ ಕಾಂತಾರದ ಕಥೆಯನ್ನ ಇಟ್ಕೊಂಡು ಡಾಕ್ಯುಮೆಂಟ್ರಿ ಮಾಡಿ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಎಲ್ಲರ ಮನ್ಸು ಗೆದಿತಾ ಇದ್ದೀರಾ ಅಂತಂದ್ರೆ ಒಳ್ಳೆ ಕಂಟೆಂಟ್ ನ ಕೊಡ್ತೀರಾ ಅನ್ನೋಂತ ಭರವಸೆ ಮೂಡಿಸಿದ್ದೀರಾ. ಸೊ ಮುಂಬರೋ ಕಂಟೆಂಟ್ ಗಳು ಕೂಡ ಹಾಗೆ ಇರ್ಲಿ, ಒಳ್ಳೊಳ್ಳೆ ಕಂಟೆಂಟ್ಸ್ ಗಳಿರ್ಲಿ ನಿಮ್ ಕಡೆಯಿಂದ ಬರ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಅಂಡ್ ಓವರ್ ಆಲ್ ಒಂದು ಕೋಲಾ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಓವರ್ ಆಲ್? ಕಾಂತಾರ ಈಗ ಹೇಗೆ ಒಂದು ಕಮರ್ಷಿಯಲ್ ಹಿಟ್ ದೈವಾರಾಧನೆಯ ಸಿನಿಮಾ ಆಗಿದೆಯೋ, ಕೋಲಾ ಹಾಗೇನೆ ಯಾವುದೇ ರೀತಿ ಬ್ಯಾರಿಯರ್ಸ್ ಇಲ್ಲ. ಈಗ ನಾನು ಕಾಂತಾರ ರಿಲೇಟೆಡ್ ಎಕ್ಸ್ಪ್ಲೈನ್ ಮಾಡಿದೀನಿ ಅಂತಲ್ಲ, ಇನ್ನೊಂದೇನೋ ಎಕ್ಸ್ಪ್ಲೈನ್ ಮಾಡಿದೀನಿ ಅಂತಲ್ಲ. ದೈವಾರಾಧನೆ ಅಂದ್ರೆ ಏನು ಅಂತ ಆದಷ್ಟು ರಿಯಲ್ ಆಗಿ ರಾ ಆಗಿ ಶೂಟ್ ಮಾಡಿ ಅದನ್ನ ನರೇಷನ್ ಕೊಟ್ಟು ಒಂದಷ್ಟು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂದ್ರೆ VFX, ಸೌಂಡ್ ಡಿಸೈನ್ ಎಲ್ಲ ಮಾಡಿ ಜನಕ್ಕೆ ಇವತ್ತು ವೇದಸ್ಯ ಮ್ಯೂಸಿಕ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಅದನ್ನ ಪ್ರೆಸೆಂಟ್ ಮಾಡಿದೀನಿ. ಸೊ ಲೈಫ್ ಟೈಮ್ ವೇದಸ್ಯ ಮ್ಯೂಸಿಕ್ ಚಾನೆಲ್ ಅಲ್ಲಿ ಕೋಲಾ ಡಾಕ್ಯುಮೆಂಟರಿ ಫಿಲಂ ಅವೈಲಬಿಲಿಟಿ ಇರುತ್ತೆ. ದಯವಿಟ್ಟು ನೀವು ನೋಡಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಖಂಡಿತ ಎಲ್ರು ಕೂಡ, ನಾನು ಕೂಡ ಕೇಳ್ಕೊಳ್ತೀನಿ, ಎಲ್ರ ಹತ್ರನು ಕೂಡ ಒಳ್ಳೆ ಕಂಟೆಂಟ್ ಇದೆ, ಎಲ್ರು ಕೂಡ ಹೋಗಿ ನೋಡಿ. ಪಟ್ ಅಂತ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇರುತ್ತೆ. ಸೊ ಕ್ಲಿಕ್ ಮಾಡಿ ನೋಡಿ. ನಿಮ್ಗೆ ಹೇಗ್ ಅನ್ಸುತ್ತೆ, ನಿಮ್ಗೆ ಆ ಒಂದು ದೈವದ ಬಗ್ಗೆ ಏನ್ ಅನ್ಸುತ್ತೆ, ಆ ಸಂಸ್ಕೃತಿ ಬಗ್ಗೆ ಏನ್ ಅನ್ಸುತ್ತೆ, ಇವ್ರು ಮಾಡಿರುವಂತ ಕೆಲ್ಸದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮನಸ್ಸು ಬಿಚ್ಚಿ ನೀವು ಕಮೆಂಟ್ ಗಳನ್ನ ಮಾಡಿ. ಸೊ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಮುಂಬರೋ ದಿನಗಳಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೆ ಅವರು ಕೂಡ ತಿದ್ಕೊಂಡು ಮುನ್ನುಗ್ತಾರೆ. ಸೊ ಈ ತರದ ಟ್ಯಾಲೆಂಟ್ಸ್ ನಮ್ಗೆ ಬೇಕು. ಯಾಕಂತಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಗಳು ಇವ್ರು ಕೊಡ್ತಾ ಇದ್ದಾರೆ. ಸೊ ನೀವು ಮಿಸ್ ಮಾಡದೆ ಈ ತರ ಸಬ್ಸ್ಕ್ರೈಬ್ ಮಾಡೋದಾಗಿರ್ಲಿ, ಲೈಕ್ ಮಾಡೋದಾಗಿರ್ಲಿ, ಶೇರ್ ಮಾಡೋದಾಗಿರ್ಲಿ ಮಾಡ್ತೀರಾ ಅಂತ ಖಂಡಿತವಾಗಿ ನಾನು ಅನ್ಕೊಂಡಿದ್ದೀನಿ. ಎಸ್ಪೆಷಲಿ ಈ ಅವಾರ್ಡ್ ನ ಪಕ್ಕಕ್ಕಿಟ್ಟು ಕಲಬುರ್ಗಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಂದು ಸಿನಿಮಾ ಅಂತ ಮಾಡಿದಾಗ ಆ ಸಿನಿಮಾಗೆ ಪಕ್ಕ ಪ್ಯಾಷನ್ ಇಟ್ಕೊಂಡು ಯಾರು ಸಿನಿಮಾ ಮಾಡಿದ್ದಾರೆ ಅಂದ್ರೆ, ನನ್ನ ಲೈಫ್ ಟೈಮಲ್ಲಿ ಇಲ್ಲಿವರೆಗೂ ನಾನು ಇಲ್ಲಿವರೆಗೂ ಸಿನಿಮಾ ಜರ್ನಿಯಲ್ಲಿ ನಾನು ಏಳು ಬೀಳಲ್ಲಿ ಕಲಬುರ್ಗಿನೂ ಪಾರ್ಟ್ ಆಗಿದೆ. ಯಾಕಂದ್ರೆ ನಾನೇನಾದ್ರು ಚೆನ್ನಾಗಿರೋದು ಮಾಡಿದ್ರೆ ಅವ್ರು ಸಪೋರ್ಟ್ ಮಾಡಿದ್ರೆ ಬೆನ್ ತಟ್ಟಿದ್ದಾರೆ. ಈಗ ನೀವು ಪಾಡ್ಕಾಸ್ಟ್ ಮಾಡ್ಕೊಡ್ತೀರಾ, ಅಂಬರೀಶ್ ಅವರು ಆ್ಯಂಡ್ ವೈಭವ್ ಸರ್ ಆಗಿರ್ಬೋದು, ಹುಲಿ ನಾಗೂರ್ ಅವ್ರು ಆಗಿರ್ಬೋದು, ಪ್ರತಿಯೊಬ್ರು ನನ್ಗೆ ಇಲ್ಲಿಂದ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಸಿಗ್ತದೆ. ಈಗ ನಂಗೆ ಹೆಂಗ್ ಮಂಗ್ಳೂರಲ್ಲಿ ಸಿಗ್ತಾ ಇದೆಯೋ ಸಪೋರ್ಟು, ಅಷ್ಟೇ ಭಾಗ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಗುಲ್ಬರ್ಗದಲ್ಲಿ ನಂಗೆ ಸಿಕ್ಕಿದೆ. ಸೊ ಮತ್ತೆ ನೀವು ಈಗ ನಿಮ್ಮ ಪ್ರಾಜೆಕ್ಟ್ಸ್ ಗಳು ಬರ್ತಾ ಹೋದ್ರೆ ಮತ್ತೊಂದ್ಸರಿ ಮೀಟ್ ಮಾಡೋಣ, ಖಂಡಿತ ಇಂಟರ್ವ್ಯೂ ಮಾಡೋಣ ಅಂತ ಹೇಳೋದಕ್ಕೆ ನಿಮ್ ಭಾಗದಲ್ಲಿ ಶೂಟೇ ಮಾಡೋಣ ಸರ್. ನನ್ನ ಸಿನಿಮಾ ಏನಾದ್ರು ಹೋಪ್ಫುಲಿ ಶೂಟ್ ಮಾಡೋಣ ತುಂಬಾ ಆಸೆ ಇದೆ ಸರ್. ಇಲ್ಲಿ ಬಂದು ಏನಾದ್ರು ಒಂದು ಈಗ ಏನಂದ್ರೆ ಸರ್, ನಾನು ಒಂದ್ ಹೇಳ್ತೀನಿ, ವಿ ಡೋಂಟ್ ಹ್ಯಾವ್ ಬ್ಯಾರಿಯರ್ಸ್. ನಾವೊಂದು ಬ್ಯಾರಿಯರ್ ಕಟ್ಬಾರ್ದು. ಈಗ ಮಂಗ್ಳೂರ್ ಕಲ್ಚರ್ ಅಂತಲ್ಲ,
ಎಲ್ಲ ಕಲ್ಚರ್ನು ಇಷ್ಟಪಡ್ತೀವಿ. ಇಲ್ಲೂ ಈಗ ನನ್ಗೆ ಆಕ್ಚುಲಿ ನಾನು ನಿಮ್ ಜೊತೆ ಒಂದು ಟೆಂಪಲ್ಗೆ ಹೋಗ್ಬೇಕಂತ ಆಸೆ ಇದೆ. ಬಟ್ ನನ್ಗೇನಂದ್ರೆ ಸರ್, ಒಂದು ಕಲ್ಚರ್, ಒಂದು ಸಂಸ್ಕೃತಿ ಅಂತ ಇದ್ದಾಗ ಅದನ್ನ ಗೌರವಿಸ್ಬೇಕು ಫಸ್ಟ್. ಹೌದು. ನಾನು ಹೇಳೋದೇನಂದ್ರೆ, ಕೆಲವ್ರು ನಾನು ಕೋಲಾರ ಮಾಡಕ್ಕೂ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಈ ಟಿಕ್ ಟಾಕ್ ಅಲ್ಲಿ ರೀಲ್ಸ್ ಮಾಡ್ಬಿಡೋರು ಸರ್, ಓ ಅನ್ನೋದು. ಎಸ್ಪೆಷಲಿ ನನ್ನ ಆಡಿಯನ್ಸ್ ಅಲ್ಲಿ ಹೇಳೋದೇನು ಅಂದ್ರೆ, ಅದು ಒಂದು ದೈವಾರಾಧನೆಯ ಒಂದು ಸಂಪ್ರದಾಯ, ಅದಕ್ಕೊಂದು ಪದ್ಧತಿ ಇದೆ. ಆ ಪದ್ಧತಿ ಏನು ಅಂತ ನಾವು ಅದನ್ನ ಕೋಲ ಸಿನಿಮಾಲಿ ಹೇಳಕ್ಕೆ ಇಷ್ಟಪಟ್ಟಿದೀವಿ. ಅದೊಂದು ಇನ್ಸ್ಟಾಗ್ರಾಮ್ ರೀಲ್ ಆಗ್ಲಿ ಅಥವಾ ಒಂದು ಸ್ಟೇಜ್ ಶೋನು ಅಲ್ಲ ಸರ್, ಅದೊಂದು ಅವರ ಎಮೋಷನ್ನ ಹಾಗೆ ಇರ್ಬೇಕು. ಯಾಕಂದ್ರೆ ಸರ್, ನಾವು ಎಲ್ಲಾ ಪದ್ಧತಿಗೂ ಎಲ್ಲಾ ಸಂಸ್ಕೃತಿಗೂ ರೆಸ್ಪೆಕ್ಟ್ ಮಾಡೋದು ಫಸ್ಟ್ ಇರ್ಬೇಕು. ನಾವು ಅದನ್ನ ನಂಬ್ತೀವೋ ಬಿಡ್ತೀವೋ, ಅದಕ್ಕೇನೋ ಕಂಟೆಂಟ್ ಇಷ್ಟಪಡ್ಬೇಕು. ಹೌದು. ಸೊ ನಾನು ಆ ವಿಷಯದಲ್ಲಿ ಅಭಾರಿ. ಯಾಕಂದ್ರೆ ನಾನು ಎಲ್ಲೇ ಹೋದ್ರು ಸರ್, ಎಲ್ಲೇ ಅಲ್ಲೇನೋ ಟೆಂಪಲ್ ಇದೆಯಾ, ಹೋಗೋಣ ಬನ್ನಿ ಸರ್, ಆ ಥರ. ಯಾಕೆ ಅಂತಂದ್ರೆ ಸರ್, ಭೂಮಿ, ಗಾಳಿ, ನೀರು ಬೆಳ್ಕೊಂತಿದೆ ಅಂತಂದ್ರೆ ನಮ್ ಕಾಯುವಂತ ಏನೋ ಒಂದು ಶಕ್ತಿ ಇದೆ. ನಮ್ಗೆ ಗೊತ್ತಿಲ್ದಿರೋ ಒಂದು ಶಕ್ತಿ ಇದೆ. ದೇವರು ಮತ್ತೆ ದೈವ ಅನ್ನೋದಕ್ಕೆ ಒಂದು ಕಾಣ್ದಿರೋ ಒಂದು ಶಕ್ತಿ ಇದೆ. ಅದನ್ನ 3 ಕಾಲಕ್ಕೂ ಪ್ರೊಟೆಕ್ಟ್ ಮಾಡ್ತೀವಿ. ನೋಡಿದ್ರಲ್ಲ, ಇಷ್ಟೊತ್ತು ಅವರ ಒಂದು ಜರ್ನಿನ ನಮ್ಮ ಜೊತೆಗೆ ಹೇಳ್ಕೊಂಡ್ರು, ಮನಸ್ಸು ಬಿಚ್ಚಿ ಮಾತಾಡಿದ್ರು. ಸೊ ನಮಗೂ ತುಂಬ ಖುಷಿ ಆಯಿತು ನಿಮಗೆ ಮೀಟ್ ಆಗಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಮುಂಬರುವಂಥ ಎಲ್ಲ ಪ್ರಾಜೆಕ್ಟ್ಸ್ಗಳು ಸಕ್ಸಸ್ಫುಲ್ ಆಗಲಿ. ಈಗಾಗಲೇ ಸಾಕಷ್ಟು ಮೂವಿಗಳಲ್ಲಿ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಇನ್ನೂ ಸಾಕಷ್ಟು ಮೂವಿಗಳಲ್ಲಿ ಅಭಿನಯ ಮಾಡಿ ಆದಷ್ಟು ಬೇಗ ಮತ್ತೆ ನಮಗೆ ಇಂಟರ್ವ್ಯೂ ಕೊಡೋಕೆ ಅವಕಾಶ ಮತ್ತೆ ಬರ್ತೀವಿ ನಿಮ್ಮ ಇಂಟರ್ವ್ಯೂ ತಗೊಳ್ಳೋದಕ್ಕೆ. ಸೊ ಈ ಮುಖಾಂತರ ನಾನು ಕಲಬುರ್ಗಿ ಮಂದಿಗೆ, ಅಂಬರೀಷ್ ಅವ್ರಿಗೆ, ಈ ಇಂಟರ್ವ್ಯೂಗೆ ಸಹಾಯ ಮಾಡಿದಂತ ಹುಲಿ ನಾಗೂರ್ ಅವ್ರಿಗೆ, ನಮ್ DOPಗೆ, ಅರುಣ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಅರುಣ್ ಅವ್ರಿಗೆ ಆವಾಗ್ಲಿಂದ ನಮ್ಮ ಇಂಟರ್ವ್ಯೂನ ಶೂಟ್ ಮಾಡಿದ್ದಾರೆ. ಸೊ ಅರುಣ್ ಅವರು, ಸೊ ಅವರು ಬ್ಲಾಗ್ ಚಾನಲ್ ಇದೆ. ಸೊ ಅವ್ರ ಚಾನಲ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇಟ್ಟಿರ್ತೀನಿ, ಬ್ಲಾಗ್ ದೋಸ್ತ್ ಅಂತ. ಸೊ ಅವ್ರ ಚಾನಲ್ನ ಕೂಡ ನೋಡಿ. ಇಷ್ಟೊಂದು ಎಫರ್ಟ್ ಹಾಕಿ ಕೈ ಪೇ ಆದ್ರೂ ಕೂಡ ಅವಾಗ್ಲಿಂದ ಶೂಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಅಂಡ್ ವೈಭವ್ ಅಣ್ಣಂಗೆ ಥ್ಯಾಂಕ್ ಯು ಹೇಳ್ತೀನಿ ಈ ಮುಖಾಂತರ. ಥ್ಯಾಂಕ್ ಯು. ಆಕ್ಚುಲಿ ಅದು ಚಿಕ್ಕ ಪದ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.